ಹಲೋ ಎವ್ರಿವನ್, ಇವತ್ತಿನ ರೆಸಿಪಿಯಲ್ಲಿ ರುಚಿಕರವಾದ ಪಾವ್ ಭಾಜಿಯನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಭಾಜಿ ಮಾಡ್ಕೊಳ್ಳಲು ಒಂದು ದೊಡ್ಡ ಸೈಜಿನ ಈರುಳ್ಳಿ, ಒಂದು ದೊಡ್ಡ ಆಲೂಗಡ್ಡೆ, ಒಂದು ದೊಡ್ಡ ಸೈಜಿನ ಕ್ಯಾರೆಟ್, ಒಂದು ಬಟ್ಲದಷ್ಟು ವಟಾಣಿ ಕಾಳು, ಒಂದು ಚಿಕ್ಕ ಸೈಜಿನ ಬೀಟ್ರೂಟ್ ಅನ್ನ ಹೆಚ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಬೀಟ್ರೂಟ್ ನಿಂದ ತುಂಬಾನೇ ಕಲರ್ಫುಲ್ ಭಾಜಿ ರೆಡಿ ಆಗುತ್ತೆ. ಇವೆಲ್ಲವನ್ನು ಬಾಯ್ಲ್ ಮಾಡ್ಕೊಳ್ಳಲು 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು 3-4 ವಿಸಿಲ್ ಅನ್ನ ಹಾಕೊಂಡು ಕುಕ್ಕರ್ ಅನ್ನ ಕೆಳಗಿಳಿಸ್ಬಿಟ್ಟಿದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಒಂದು ಸಿಮ್ಲಾ ಮಿರ್ಚನ್ನ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಒಂದು ಈರುಳ್ಳಿಯನ್ನ ಹೆಚ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಇದನ್ನ ಮೆತ್ತಗಾಗುವವರೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ದಿರುವ ವೆಜಿಟೇಬಲ್ಸ್ ಅನ್ನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗ್ತಿರುವ ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ಕಡೆ ಕಡಾಯಿಯಲ್ಲಿ ಒಂದು ಟೊಮ್ಯಾಟೋನ ಹಾಕೊಂಡ್ಬಿಟ್ಟು ಇನ್ನಿಷ್ಟು ಬಾಡಿಸ್ಕೊಂಡು 1 ಚಮಚ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅರಿಶಿಣ ಹಾಕಿಕೊಂಡು ಸ್ವಲ್ಪ ಕುದ್ದ ನಂತರ ಮ್ಯಾಶ್ ಮಾಡ್ಕೊಂಡಿರುವ ಮಿಶ್ರಣವನ್ನ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ. ಇದು ಚಲೋತ್ನಾಗ ಕುದ್ದಿಂದ 2 ಟೇಬಲ್ ಸ್ಪೂನ್ ಅಷ್ಟು ಪಾವ್ ಭಾಜಿ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಹಾಕಿಂದ ಇನ್ನಿಷ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇದರ ಕನ್ಸಿಸ್ಟೆನ್ಸಿಯನ್ನ ನೋಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ಅಳಕ್ ಬೇಕೋ ನೋಡ್ಕೊಂಡು ನೀರು ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕುದ್ದಿಂದ 2 ಸ್ಪೂನ್ ಅಷ್ಟು ಫ್ರೆಶ್ ಬೆಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಇದೀಗ ರೆಡಿ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನ ಹಾಕೊಳ್ತಾ ಇದ್ದೀನಿ. ಘಮಘಮಿಸುವ ಪಾವ್ ಭಾಜಿ ರೆಡಿ ಆಗಿದೆ. ಒಂದು ತವಾನ ಬಿಸಿ ಮಾಡ್ಕೊಂಡ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನ ಹಾಕೊಂಡ್ಬಿಟ್ಟು ಪಾವನ್ನ ಈ ಕಡೆ ಆ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು 1 ಸ್ಪೂನ್ ಅಷ್ಟು ಭಾಜಿಯನ್ನ ತೆಗೆದುಕೊಂಡ್ಬಿಟ್ಟು ಈ ಪಾವಿಗೆ ಸವರ್ಬಿಟ್ಟು ಭಾಜಿ, ಲಿಂಬೆಹಣ್ಣು, ಸ್ವಲ್ಪ ಈರುಳ್ಳಿ ತಗೊಂಡು ಸರ್ವ್ ಮಾಡಿದ್ರೆ ತಿನ್ನಕ್ಕೆ ತುಂಬಾನೇ ರುಚಿಕರವಾಗಿರುತ್ತೆ. ನನ್ನ ರೆಸಿಪಿ ಹೆಂಗ್ ಅನ್ಸಿತ್ತಂತ ಕಮೆಂಟ್ ಮಾಡಿ. ನನ್ನ ರೆಸಿಪಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.